ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ತಮಗೆಲ್ಲರಿಗೂ ವೆಲ್ಕಮ್ ಟು. ಸೊ ಇವಾಗ ಮಧ್ಯಾಹ್ನ ಆಗಿದೆ, 1 ಗಂಟೆ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಎದಕ್ಕಪ್ಪ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು. ಇವತ್ತು ನಿತೀಶ್ಗೆ ಒಂದೆರಡು 3 ಟಿ ಶರ್ಟ್ ತೊಗೊಂಬರೋಕ್ಕಾಗಿತ್ತು. ಸೊ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಸೊ ಹೋಗೋಣ, ಡಿ ಮಾರ್ಟಿಗೆ ಹೋಗ್ಬೇಕಂತ ಮಾಡಿದ್ದೀವಿ. ಸೊ ಏನೇನು ತೊಗೋತೀವಿ, ಏನು ಇರ್ತಾ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಬನ್ನಿರಿ, ಲೆಟ್ಸ್ ಗೋ ಸ್ಟಾರ್ಟ್ಸ್ ವ್ಲಾಗ್. ಡಿ ಮಾರ್ಟಿಗೆ ಬಂದಿದ್ದೀವಿ ನೋಡಿರಿ. ಇವಾಗ ನಾನು ನಮ್ಮ ನಿತೀಶ ಬಂದಿದ್ದೀವಿ. ಬನ್ನಿರಿ, ಏನೇನು ತೊಗೊಂಬಂದಿದ್ದೀವಿ. ಡಿ ಮಾರ್ಟ್ ಹೊರಗಡೆ ಹೋಗಿ ಈಗ ಹೊರಗಡೆ ಬಂದಿದ್ದೀವಿ. ಬಾಯಕ್ಕೆ ಭಾಳಾಗತ್ತಿತ್ತು, ಹಾಗೆ ಐಸ್ ಕ್ರೀಮ್ ತೊಗೊಂಡಿದ್ವಿ. ಐಸ್ ಕ್ರೀಮ್ ಅಲ್ಲೇ ಕುಂತು ಐಸ್ ಕ್ರೀಮ್ ತಿಂದು ಹೋಗೋಣ ಅಂತ ಕುಂತಿದ್ದೀವಿ. ಬನ್ನಿರಿ, ಅಮೂಲ್ ಐಸ್ ಕ್ರೀಮ್ ತೊಗೊಂಡಿದ್ದೀವಿ. ಐಸ್ ಕ್ರೀಮ್ ತಿನ್ನೋಣ ಬನ್ನಿರಿ ಎಲ್ಲರೂ. ಎಲ್ಲ ಐಟಮ್ ತೊಗೊಂಡಿದ್ದೀವಿ. ಜಾಸ್ತಿ ಏನು ಬರೀ ಒಂದು ಟಿ ಶರ್ಟ್ ತೊಗೊಳಿಕ್ಕೆ ಹೋಗಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಬಂದಿದ್ದೀವಿ ನೋಡಿ. ಎಷ್ಟು ಬಿಲ್ ಖರ್ಚಾಗಿರೋದು ಹೇಳಿ. ಎಷ್ಟು 1,000 ರೂಪಾಯಿ ಖರ್ಚಾಗಿದೆ ನೋಡಿರಿ. ಬರೀ ಟಿ ಶರ್ಟ್ ತರ್ಲಿಕ್ಕೆ ಹೋಗಿ ಇವನ್ನೆಲ್ಲ ತೊಗೊಂಬಂದಿದ್ದೀವಿ. ಬನ್ನಿರಿ, ಆಡ್ತಿದ್ದೀವಿ. ಡಿ ಮಾರ್ಟ್ ಮುಗಿಸ್ಕೊಂಡು ಇವಾಗ ಏನಪ್ಪ ಅಂದರೆ ಟೈಮ್ 2 ಗಂಟೆ ಮೇಲಾಗಿದೆ. ಏನು ಮಾಡೋಬೇಕಂತ ಯೋಚನೆ ಮಾಡ್ತಿದ್ವಿ. ಹೊರಗಡೆ ಲಂಚಿಗೆ ಹೋಗ್ಬೇಕಂಥೇಳಿ ನಮ್ಮ ವಿದ್ಯಾಗರಿಯಲ್ಲಿರೋ ಪಪ್ಪಾನಿಗೆ ಬಂದಿದ್ದೀವಿ. ಇಲ್ಲಿ ಆ್ಯಂಬಿಯನ್ಸ್ ನೋಡಿರಿ, ತುಂಬ ಚೆನ್ನಾಗಿದೆ. ಫುಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೋಡಿರಿ. ಒಂದು ಸಲ ಹೋಗ್ರಿ, ಟ್ರೈ ಮಾಡಿರಿ. ನಾವು ಏನೇನು ತಿಂದೀವಪ್ಪ ಪಕ್ವಾನಲ್ಲಿ ಅಂದರೆ ಇದು ವೆಜ್ ರೆಸ್ಟೋರೆಂಟು ಇದು. ಸೊ ನಾವು ಮೊದಲಿಗೆ ಆರ್ಡ್ರ್ ಮಾಡಿದ್ದು ವೆಜ್ ಮಂಚೂರಿಯನ್, ಹಾಗೆ ಬೇಬಿ ಕಾರ್ನ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ. ಸೊ ನೋಡಿ, ನಮ್ಮ ನಿತೀಶನ್ ಫೇವ್ರೇಟು. ಇವಾಗ ತಂದೂರಿ ರೋಟಿ ಹಾಗೆ ವೆಜ್ ಕೋಫ್ತಾ ಆರ್ಡ್ರ್ ಮಾಡಿದ್ವಿ. ರೈಸ್ ಐಟಮ್ಸ್ಗೆ ಫ್ರೈಡ್ ರೈಸು ಆರ್ಡ್ರ್ ಮಾಡಿತ್ತು. ಆಮೇಲೆ ಸಾಯಂಕಾಲ ಈವ್ನಿಂಗ್ ಮನೆಗೆ ಬಂದಿದ್ವಿ. ಕಾಲೇಜ್ ಮುಗಿಸ್ಕೊಂಡು ಈವ್ನಿಂಗ್ ಬಂದಿದ್ದೆ. ಸಿಕ್ಕಾಪಟ್ಟಿ ಮಳೆ, ಫುಲ್ ಕೂಲ್ ಆಗಿಬಿಟ್ಟಿದೆ ನೋಡಿರಿ. ನಾವು ಬಾಗಲಕೋಟೆ ಪೂರ್ತಿ ಕೂಲ್ ಆಗಿಬಿಟ್ಟಿದೆ. ಬಿಸಿಗೆ ಹೋಗಿ ಮಳೆಗಾಲ ಆಗಿಬಿಟ್ಟಿದೆ ನೋಡಿರಿ. ಯಾಕಂದರೆ ಇವತ್ತು ಸಿಕ್ಕಾಪಟ್ಟಿ ಮಳೆ ಬಂದುಬಿಟ್ಟಿದೆ. ವಾವ್, ಫುಲ್ ಕೂಲ್ ಆಗಿಬಿಟ್ಟಿದೆ ಇವತ್ತು. ಮೋಡ ಸಿಕ್ಕಾಪಟ್ಟಿ ಜೋರಾಯ್ತು ಇವತ್ತು ಮಳೆ ನಮ್ಮ ಕಡೆ ಅಂತೂ. ನಮ್ಮ ವಿದ್ಯಾಗಿರಿಗೆ ತುಂಬ ಖುಷಿ ಆಯಿತು ಮಳೆ ಆಗಿದ್ದಕ್ಕೆ. ಯಾಕೆಂದರೆ ಬಿಸಿಲಂತೂ ಸಿಕ್ಕಾಪಟ್ಟಿ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತಿನ ಬೇಸಿಗೆ ಮರೆತು ಮಳೆಗಾಲ ಅನಿಸ್ಬಿಟ್ಟಿತ್ತು. ಸೊ ನೆಕ್ಸ್ಟು ಇವಾಗ ಡಿ ಮಾರ್ಟಿಂದ ಏನೇನು ತೊಗೊಂಬಂದಿದ್ದೀನಿ ತೋರಿಸ್ತೀನಿ ಬನ್ನಿರಿ. ಸೊ ಮೊದಲನೇದಾಗಿ ಇದು ನೋಡಿರಿ, ಒಂದು ಕವರ್ ತೊಗೊಂಬಂದಿದೆ. ಕವರ್ ಮೀನ್ಸ್ ಏನಾದರೂ ಹಾಕಿಡಲಿಕ್ಕೆ ಪಾಸ್ಬುಕ್ಕು, ಪಾನ್ ಕಾರ್ಡು, ಆಧಾರ್ ಕಾರ್ಡು ಇವೆಲ್ಲ ಹಾಕಿಡಲಿಕ್ಕೆ ಅಂತ ತೊಗೊಂಬಂದಿದೆ. ಬರೀ ನಿತೀಶಕ್ಕೆ ಟಿ ಶರ್ಟ್ ತರ್ಲಿಕ್ಕೆ ಹೋಗಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಬಂದಿದ್ದೀವಿ ನೋಡಿ. ಇವು ಹೋಗ್ಬೇಕಾಗಿತ್ತು, ಚೆನ್ನಾಗಿ ಅನ್ನಿಸ್ತು ಅಂತ ತೊಗೊಂಡ್ವಿ. ಆ್ಯಕ್ಚುಲಿ ಏನು ಬೇಕಾಗಿದ್ದಿಲ್ಲ, ಇದ್ದು ಮನೆಯಲ್ಲಿ ಅದು ಚೆನ್ನಾಗಿ ಅನ್ನಿಸ್ತು ಅಂತ ತೊಗೊಂಡ್ಬಂದೆ. ಕಲರು ಒಂದು ಬ್ರೌನು, ಲೈಟ್ ಬ್ರೌನು, ಹಾಗೆ ಕ್ರೀಮ್ ಕಲರು ನೋಡಿರಿ. ಇವು ಪೆನ್ನಿನ ಬಾಕ್ಸ್ ತೊಗೊಂಡಿದ್ದೆ ನಾನು. ಇವು ಚೆನ್ನಾಗಿ ಅನ್ನಿಸ್ತು ಪೆನ್ ಬಾಕ್ಸು, ಪೆನ್ನೆಲ್ಲ. ಅದಕ್ಕೆ ನಮ್ಮ ನಿತೀಶ ಬೇಕಂದ, ಅದಕ್ಕೆ ತೊಗೊಂಡೆ ನೋಡಿ. ವೆರೈಟೀಸ್ ಕಲರ್ ಪೆನ್ನು. ಇವು ಎಷ್ಟು 25, ಒಂದು ಬಾಕ್ಸಲ್ಲಿ 25 ಇರುತ್ತಂತ ನೋಡಿರಿ. 25 ಇದಕ್ಕೆ ರೇಟು ಬಂದು 119. ಡಿ ಮಾರ್ಟ್ ರೇಟು 119 ಇತ್ತು. ಸೊ ತೊಗೊಂಬಂದ್ವಿ. ಚೆನ್ನಾಗಿ ಮೂಡ್ತಾವು, ಚೆನ್ನಾಗಿ ಅನ್ನಿಸ್ತು. ನಾವು ತೊಗೊಂಬಂದಿದ್ದಕ್ಕೆ ಚೆನ್ನಾಗಿ ಅನ್ನಿಸ್ತು ನೋಡಿರಿ. 25 ನಂಬರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಏನಪ್ಪ ಅಂದರೆ, ಇವು ನನಗೆ ಟ್ರೇ ಟೈಪ್, ಇದು ಏನು ಸ್ನ್ಯಾಕ್ಸ್ ಅದು ಹಾಕಿಕೊಂಡು ತಿನ್ನಲಿಕ್ಕೆ ಅದು ನಂಗೆ ಇಷ್ಟ ಆಯ್ತು ನೋಡಿರಿ. ಇದು ನನಗೆ ಭಾಳ ಇಷ್ಟ ಆಯಿತು.
ಸೊ ಇದನ್ನೊಂದು ತೊಗೊಂಬಂದೆ. ಜಸ್ಟ್ 39 ರುಪೀಸ್ ನೋಡಿರಿ ಇದಕ್ಕೆ. ಡಿಮಾರ್ಟ್ ರೇಟು 39. ಮತ್ತು ಈ ರೀತಿ ಪ್ಲೇಟ್ ಬೇಕಾಗಿತ್ತು. ಸೊ 2 ಪ್ಲೇಟ್ ತೊಗೊಂಬಂದಿದ್ವಿ. ಇದು ಜಸ್ಟ್ 29 ರುಪೀಸ್. ಕ್ವಾಲಿಟಿನೂ ಮಸ್ತ್ ಇದಾವೆ. ಇದೊಂಥರ ಬಾಳೆ ಎಲೆ ಟೈಪ್ ಇದ್ದಿದ್ದು ಪ್ಲೇಟ್ ಬೇಕಾಗಿತ್ತು ನನಗೆ ಆ್ಯಕ್ಚುಲಿ. ಸೊ ಇದು ಜಸ್ಟ್ 39 ರುಪೀಸ್. ಆಮೇಲೆ ಚಾಕ್ಲೇಟ್ಸು ಇದಿಷ್ಟು ಚಾಕ್ಲೇಟ್ ತೊಗೊಳೋನು ಅಂದ. ಸೊ ನಾವು ಚಾಕ್ಲೇಟ್ ತೊಗೊಂಡ್ವಿ. ಹಾಗೆ ಮಿಲ್ಕಿ ಮಿಸ್ಟ್ ವೆನಿಲಾ ಫ್ಲೇವರ್ದ ಇದನ್ನು ತೊಗೊಂಡ್ವಿ ಶೇಕ್. ಆಮೇಲೆ ಸ್ಲೈಸು, ಆಮೇಲೆ 7 ಅಪ್ ತೊಗೊಂಡ್ವಿ. ಇಲ್ಲಿ ಸ್ಲೈಸು 7 ಅಪ್ ಇವೆಲ್ಲ ಕೋಲ್ಡ್ ಡ್ರಿಂಕ್ಸು ಚಲೋ ಇರ್ತಾವೆ ನೋಡಿರಿ. ಕ್ವಾಲಿಟಿನೂ ಚಲೋ ಇರುತ್ತೆ, ಕ್ವಾಂಟಿಟಿನೂ ಚಲೋ ಇರುತ್ತೆ, ರೇಟು ಕಮ್ಮಿ ನೋಡಿರಿ. ಈ ಹೊರಗಡೆ ಎಲ್ಲ ಬೇಕ್ರಿಯಲ್ಲಿ ಅದೆಲ್ಲ ಕಾಸ್ಟ್ಲಿ ಆಗಿಬಿಡುತ್ತೆ. ಬಟ್ ಇಲ್ಲಿ ಸಸ್ತಾ ಇರುತ್ತೆ. ಆಮೇಲೆ ಇವಾಗ ಆಫರ್ ಇದೆ, ಸಮ್ಮರ್ ಸೀಸನ್ ಅಂತ ಆಫರ್ ಇದೆ. ಆಮೇಲೆ ನೆಕ್ಸ್ಟು ನಿತೀಶಾಗೆ ಒಂದು 3 ಟಿ ಶರ್ಟ್ ತೊಗೊಂಡಿದ್ದೀವಿ ನೋಡಿರಿ. ಒಂದೊಂದೇ ತೋರಿಸ್ತೀನಿ. ಒಂದು ಯೆಲ್ಲೋ ಕಲರ್, ಒಂದು ಬ್ಲೂ, ಒಂದು ಪಿಂಕ್ ಕಲರ್ ತೊಗೊಂಡು. ನನಗೆ ಇದರಲ್ಲಿ ಯಾವ್ದು ಇಷ್ಟ ಆಯ್ತಪ್ಪ ಅಂದ್ರೆ ನಂಗೆ ಬ್ಲೂ ಭಾಳ ಇಷ್ಟ ಆಯ್ತು ನೋಡಿರಿ. ಅದು ಆ್ಯಕ್ಚುಲಿ ನಾನೇ ಚಾಯ್ಸ್ ಮಾಡಿದ್ದು. ನನಗಂತೂ ಸಿಕ್ಕಾಪಟ್ಟಿ ಇಷ್ಟ ಆಯಿತು. ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಈಗ ಕಮೆಂಟ್ ಮಾಡಿರಿ. ಇದು ಭಾಳ ಇಷ್ಟ ಆಯ್ತು ನೋಡಿರಿ ನನಗೆ. ಕ್ವಾಲಿಟಿನೂ ಎಷ್ಟು ಸಖತ್ತಾಗಿದೆ. ಇದು ಜಸ್ಟ್ 99 ರುಪೀಸ್ ನೋಡಿರಿ ಒಂದಕ್ಕೆ. ಜಸ್ಟ್ ಒಂದಕ್ಕೆ 99 ರುಪೀಸು. ಚಲೋ ಅಲ್ಲ? ಕ್ವಾಲಿಟಿನೂ ಚೆನ್ನಾಗಿದೆ, ಬಟ್ಟೆನೂ ಸೂಪರ್ ಇದೆ, ಮತ್ತು ಅಮೌಂಟೂ ಕಮ್ಮಿ. ಜಸ್ಟ್ 99 ರುಪೀಸ್ಗೆ ಒಂದು ಟಿ ಶರ್ಟು. ಸೊ ಅದಕ್ಕೆ 3 ಟಿ ಶರ್ಟ್ ತೊಗೊಂಡ್ವಿ. ಬೇಸಿಗೆ ಕಾಲ ಸ್ವಲ್ಪ ಟಿ ಶರ್ಟ್ ಹಾಕ್ಕೊಂಡ್ರೆ ಫ್ರೀ ಅನಿಸುತ್ತೆ. ಅವರು ಇಷ್ಟೆಲ್ಲ ತೊಗೊಂಬಂದ್ವಿ. ಇನ್ನೊಂದೆರಡು ಯಾವುದೋ ಐಟಮ್ಸ್ ಮಿಸ್ ಆಗಿದೆ. ಸೊ ನೆಕ್ಸ್ಟ್ ಇವತ್ತು ಈವ್ನಿಂಗ್, ಇವತ್ತು ಥರ್ಸ್ಡೇ ಅಲ್ಲ, ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿತ್ತು. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ನೋಡಿ. ಹಿಂಗೆ ದೇವಸ್ಥಾನದಲ್ಲಿ 3 ದೇವರು ಇದ್ದಾವೆ. ಸಾಯಿಬಾಬಾ, ಒಂದು ಯಡಿಯೂರು ಸಿದ್ಧಲಿಂಗೇಶ್ವರ, ಹಾಗೆ ನಮ್ಮ ಗುಡ್ಡಾಪುರ ದಾನಮ್ಮ ದೇವಿ. ಇವು 3 ಒಂದೇ ಸೂರ್ಯನಡಿಯಲ್ಲಿ ಇದಾವೆ ನೋಡಿರಿ, ಒಂದೇ ದೇವಸ್ಥಾನದಲ್ಲಿ. ಸೊ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಸೊ ಇವತ್ತಿನ ವ್ಲಾಗು ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹೀಗೆ ವ್ಲಾಗ್ ತೊಗೊಂಬರ್ತಿರ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಬಾಯ್, ಗುಡ್ ನೈಟ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.